ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ಟ್ರಸ್ಟ್ ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಹಯೋಗದಲ್ಲಿ ಭಾನುವಾರ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರು ರವಿಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಚಿವರು ಕೃಷ್ಣ ಬೈರೇಗೌಡ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ಚಲವಾದಿ ನಾರಾಯಣಸ್ವಾಮಿ, ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ, ಅಳ್ಳಾಲಸಂದ್ರ ಮಾರುತಿ ಮತ್ತು ಬ್ಯಾಂಕ್ ಎಲ್ಲ ನಿರ್ದೇಶಕರು ಭಾಗಿಯಾಗಿದ್ದರು. ಕೃಷ್ಣ ಬೈರೇಗೌಡರು ಕೊಡಗಲ್ಲಿ 1 ಗಂಟೆಗೆ ಫಂಕ್ಷನ್ ಇರೋದ್ರಿಂದ ನಾವು ಪ್ರತಿ ವರ್ಷ 14ನೇ ತಾರೀಕು ಮಾಡ್ತಾ ಇದ್ವಿ. ಈ ಸರಿ ನಮ್ಮ ಜನಕ್ಕೆ ಭಾನುವಾರ ರಜೆ ಇರುತ್ತೆ, ಎಲ್ಲರೂ ಕರಿಬೇಕು ಅನ್ನೋ ದೃಷ್ಟಿಗೆ ಯೋಚನೆ ಮಾಡಿ ನಾವು ಡೇಟ್ ಚೇಂಜ್ ಆಗಿದ್ದೆ. ನಮ್ದು ಸ್ವಲ್ಪ ಡಿಸ್ಟಿಕ್ ಇಂದ ಇವತ್ತು ನಾವು 19ನೇ ತಾರೀಕು ಮಾಡ್ತಾ ಇದ್ವಿ. ಅದಕ್ಕೆ ನಮ್ಮ ಕೃಷ್ಣ ಬೈರೇಗೌಡರಿಗೆ ಡೇಟ್ ಮಿಸ್ ಆಗಿತ್ತು. ಆದ್ರೂ ಸಹ ಅವರು ರಾತ್ರಿ ಹೋಗೋ ಏನು ಕಾರ್ಯಕ್ರಮ ಇತ್ತು ಅದನ್ನ ಬೆಳಗ್ಗೆ ಇಲ್ಲಿ ಬಂದು ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ನಮ್ಗಳ ಹತ್ರ ಅರ್ಧ ಮುಕ್ಕಾಲು ಗಂಟೆ ಒಂದು ಶಾಲೆ ತೆರೆದಂತೆ ಅಂದ್ರೆ ಯಾಕೆ ಅವರು ಅಷ್ಟು ಇನ್ನೊಂದಿದ್ರು, ನಾವು ಅವರನ್ನ ಅಷ್ಟು ತುಳಿದಿಟ್ಟಿದ್ವಿ. ಅಷ್ಟು ಮಾತ್ರ ಅಲ್ಲ, ಈ ದೇಶದ ಪ್ರಗತಿಯನ್ನ ನಾವೇನಾದ್ರೂ ಈ ಎಷ್ಟು ಪ್ರಗತಿ ಆಗಿದೆ ಅನ್ನೋದನ್ನು ನಾವೇನಾದ್ರೂ ಅಳತೆ ಮಾಡೋದಾದ್ರೆ ಮಹಿಳೆಯರು ಯಾವ ಮಟ್ಟಕ್ಕೆ ಈ ದೇಶದಲ್ಲಿ ಅಭಿವೃದ್ಧಿಗೊಂಡಿದ್ದಾರೆ ಅಂತದನ್ನ ನೋಡಿದರೆ ಈ ದೇಶದ ಭವಿಷ್ಯ ಏನಾಗಿದೆ ಅನ್ನೋದನ್ನು ನಾವು ಅಳತೆ ಮಾಡಬಹುದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಸ್ತ್ರೀಯರಿಗೆ ಸಮಾನ ಅವಕಾಶಗಳು ಕೊಡಬೇಕಾ ಬೇಡ? ಇಡೀ ಹೆಣ್ಣು ಮಕ್ಕಳನ್ನ ಸೇರಿಸಿ ಆ ತಾಯಂದಿರಿಗೆ ಬಾಗಿನ ಕೊಟ್ಟು ಆ ತಾಯಂದಿರಿಗೆ ಇವತ್ತು ಊಟವನ್ನ ಕೊಟ್ಟು ಆ ಹೆಣ್ಣು ಮಕ್ಕಳೆಲ್ಲ ಸುಖವಾಗಿ ಸಂತೋಷವಾಗಿ ಆರೋಗ್ಯವಾಗಿರಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಾ. ನನ್ನಿಂದ ನಿಮಗೆ ದೊಡ್ಡ ಧನ್ಯವಾದಗಳು. ಇನ್ನೇನು ಭಾಷಣ ಮಾಡೋದಿಲ್ಲ, ಆದ್ರೆ ರವಿ ಅವರಿಗೆ ಒಂದು ಮಾತು ಹೇಳ್ತೀನಿ. ನಮ್ಮ ಅಣ್ಣ ಹೋಗ್ಬಿಟ್ಟ, ನಮ್ಮ ಒಳಗೋಗಿದಾರ. ಈ ಕಾರ್ಯಕ್ರಮದಲ್ಲಿ ಹೆಣ್ಮಗಳು ಬಂದಿದ್ದೀರಾ, ಅಂಬೇಡ್ಕರ್ ಮಗಳಾಗಿ ನಾನು ಬಂದಿದ್ದೀನಿ. ಎಷ್ಟು ಜನಕ್ಕೆ ಹೆಣ್ಣು ಮಕ್ಕಳು ಇದ್ದಾರೆ? ಕೈ ಎತ್ತಿ. ಓದೋ ಮಕ್ಕಳು ಎಲ್ಲರಿಗೂ ಇದಾರಲ್ವಾ? ನೀವೆಲ್ಲರೂ ನಿಮ್ಮ ಮಕ್ಕಳನ್ನ ಓದಿಸ್ತೀರಾ? ಓದಿಸ್ತೀರಾ? ಕೈ ಎತ್ತಿ. ಒಮ್ಮೆ ಒಂದಿನ 100 ಜನರ ಸೇವೆ ಮಾಡಬೇಕು ಅಂಬೇಡ್ಕರ್ ಹಂಗೆ ಅನ್ನೋದು ನನ್ನ ಕನಸು. ಈ ಒಂದು ವೇದಿಕೆ ಅದನ್ನು ಮಾಡ್ತಾ ಇದೆ. ಅದಕ್ಕೆಲ್ಲ ನನ್ನ ಒಂದು ಶುಭಾಶಯಗಳು. ಅವರು ನಮ್ಮಲ್ಲೇ ಇದ್ದವರಲ್ವಾ, ಹಾಗಾಗಿ ನನಗೆ ಅವರು ಅಣ್ಣನ ಸಮಾನ. ಅವ್ರ ಮಾತಲ್ಲಿ ನನ್ನ ತಂದೆಯ ಆಶೀರ್ವಾದ ಇತ್ತು. ಹಾಗಾಗಿ ನನಗೆ ಹೃದಯ ತುಂಬಿ ಬಂತು. ಅವ್ರ ಆಶೀರ್ವಾದ ನನ್ನ ಮೇಲೆ ಹೀಗೆ ಇತ್ತು. ಅವ್ರಿಗೆಲ್ಲ ಉಡಿ ತುಂಬಿ ಆ ತಾಯಂದ್ರು ಚೆನ್ನಾಗಿರಬೇಕು ಅಂತೇಳಿ ಆ ಮಕ್ಕಳಿಗೂ ಸಹ ಕಾಲೇಜ್ಗೆ ಹೋಗೋಕ್ಕೆ ಒಳ್ಳೆ ಡ್ರೆಸ್ನ ಕೊಟ್ಟು ನಮ್ಮ ಮಕ್ಕಳು ಶಿಕ್ಷಿತರಾಗಬೇಕು ಅನ್ನೋ ಅಂಬೇಡ್ಕರ್ ಆ ಚಿಂತನೆ ಇದೆಯಲ್ಲ, ಅದು ನನಗೆ ಭಾಳ ಇಷ್ಟ ಆಗಿದ್ದು. ಇವತ್ತು ಅಷ್ಟು ಜನ ಹೆಣ್ಮಕ್ಳ ಮಧ್ಯೆ ನನ್ನೆಲ್ಲ ಸಹೋದರರು ನನಗೆ ಇವತ್ತು ಕರೆಸಿ ಆ ಅಂಬೇಡ್ಕರ್ ಚಿಂತನೆ, ಎಸ್ಪೆಷಲಿ ಶಿಕ್ಷಣವನ್ನು ಅವ್ರಿಗೆ ಎಷ್ಟು ಮುಖ್ಯ ಅನ್ನೋದನ್ನು ಅವ್ರ ಮನಸ್ಸಿಗೆ ನಾನು ಇಂಜೆಕ್ಟ್ ಮಾಡಬೇಕಾಗಿತ್ತು. ನಾನು ಬಂದಿರೋ ಕಾರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಮಾಡ್ತಾರೆ. ನನಗೂ ಕೂಡ ಈಗ ಒಂದು 15-16 ವರ್ಷಗಳಿಂದ ನಾನು ಸತತವಾಗಿ ಬರ್ತೇನೆ. ಈ ಬಾರಿಯೂ ಕರೆದಿದ್ದರು, ಬಂದಿದ್ದೇನೆ. ಭಾಳ ಸಂತೋಷ. ಅವ್ರು ಮಾತ್ರ ಅಲ್ಲ, ಅವರ ಜೊತೆಯಲ್ಲಿರೋರು ಎಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ಯಾವಾಗಲೂ ಮಾಡ್ತಾರೆ. ಇವತ್ತು ಮಾಡಿದ್ದಾರೆ. ಬಾಬಾ ಸಾಹೇಬರ ಅವನು ಅನುಯಾಯಿಯಾಗಿ ಅವರಿಗೆ ಬಾಬಾ ಸಾಹೇಬರ ಆಶೀರ್ವಾದ ಸಿಗಲಿ, ಮತ್ತಷ್ಟು ಎತ್ತರಕ್ಕೆ ಅವರು ಬೆಳೆಯಲಿ ಅಂತ ಆಶೆ. ಸರಿ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಇತ್ತು. ಹಿಂದೂ ಕೋಡ್ ಬಿಲ್ ತರುವಾಗಲೇ 1949ರಲ್ಲಿ ಮಹಿಳೆಯರಿಗೂ ಸಮಾನ ಅವಕಾಶಗಳು, ಅಧಿಕಾರ ಸಿಗಬೇಕು ಅಂತೇಳಿ ಅವರ ಆಶಯ ಇತ್ತು. ಅದರ ಪ್ರಕಾರ 80 ವರ್ಷಗಳಾದರೂ ಕೂಡ ಇವತ್ತಿನವರೆಗೆ ಯಾವುದೇ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಅದನ್ನು ಪಾಸ್ ಮಾಡಲಿಲ್ಲ. ಮೋದಿಜಿಯವರು ಇಷ್ಟೊಂದು ಶ್ರಮಪಟ್ಟು ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅನ್ನೋದನ್ನು ತಂದಾಗ ಆ ಉದ್ದೇಶವನ್ನು ಯಾರೂ ಕೂಡ ವಿರೋಧಿಸಬಾರ್ದಾಗಿತ್ತು, ಕೆಡಿಸಬಾರ್ದಾಗಿತ್ತು. ಆದರೆ ಮಹಿಳೆಯ
ವಿರೋಧಿ ಮನಸ್ಥಿತಿ ಇರ್ತಕ್ಕಂಥವರು ಇದರ ವಿರುದ್ಧವಾಗಿ ಮತ ಹಾಕಿ ಅದನ್ನು ಸೋಲಿಸಿದ್ದಾರೆ. ಇದು ಮೋದಿಗಾದ ಇದು ಮುಖಭಂಗ ಅಲ್ಲ, ಇದು ಆ ಮಹಿಳೆಯರಿಗೆ ಮಾಡಿದ ಮುಖಭಂಗ. ಅದರಿಂದಾಗಿ ಸ್ವಾಭಿಮಾನ ಇರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಮುಂದೆ ಮಾಡೇ ಮಾಡ್ತೇವೆ ಅಂತೇಳಿ ಏನು ಮೋದಿಜಿಯವರು ಹೇಳಿದಾರೋ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಇದ್ದೇವೆ. ನೀವು ಕೂಡ ಕೈ ಜೋಡಿಸಿ ಅವರ ಶಕ್ತಿ ಕೊಡ್ರಿ. ಮುಂದಿನ ದಿನಗಳಲ್ಲಿ ನಿಮಗೆ ಎಲ್ಲ ರೀತಿಯ ಅವಕಾಶಗಳನ್ನು ಕಲ್ಪಿಸಿ. ನೋಡಿ, ನಾನು ಅವರು ಸಂಭ್ರಮಿಸಿದರೆ ನಾನು ಅದನ್ನು ವಿರೋಧ ಮಾಡಲ್ಲ. ಯಾಕೆ ಗೊತ್ತಾ? ಮಹಿಳೆಯರನ್ನು ವಿರೋಧಿಸಿ ಅವರನ್ನು ಸೋಲಿಸಿ ಮುಖಭಂಗ ಮಾಡಿದ್ದೀವಿ ಅಂತ ಅವರು ಸಂಭ್ರಮ ಪಡೋದಾದರೆ ಅದನ್ನು ಮಹಿಳೆಯರು ಯೋಚನೆ ಮಾಡ್ತಾರೆ, ನಾನು ಮಾಡೋದಲ್ಲ. ಆದರೆ ನಾವು ಈ ದೇಶದ ಅಂದರೆ 50% ಯಾರಿದ್ದಾರೆ? ಮಹಿಳೆಯರು ಎಷ್ಟಿದ್ದಾರೋ ಪುರುಷರಷ್ಟೇ ಇದ್ದಾರೆ. ಮಹಿಳೆಯರ ಪರವಾಗಿ ನಾವು ನಿಂತಾಗ ಇವತ್ತು ಅವರು ಸಹಕಾರ ಕೊಡಬೇಕಾಗಿತ್ತು. ವಿರೋಧಿಸಿದರೆ ಆ ವಿರೋಧಿಸಿದವರನ್ನು ಯಾವ ರೀತಿ ನಾವು ಇನ್ನು ಮೇಲೆ ಗೌರವಿಸಬೇಕಾ ವಿರೋಧಿಸಬೇಕಾ ಮಹಿಳೆಯರು ತೀರ್ಮಾನ ಮಾಡ್ತಾರೆ. ಅವ್ರ ಜೊತೆಯಲ್ಲಿ ನಾವಿದ್ದೇವೆ. ನಾನು 40 ವರ್ಷಗಳಿಂದನೂ ಮೊದಲನೇ ವರ್ಷದಿಂದ ಏನು ನಾನು ನಿಮ್ಗೆ ಯಾವಾಗಲೇ ಸ್ಪೀಚಲ್ಲಿ ಹೇಳಿದೆ, ಮೊದಲನೇ ವರ್ಷ ನಾನು ನಮ್ಮ ಮನೇಲಿ ಏನು ಅಡುಗೆ ಮಾಡೋ ಇದು ಮಣ್ಣಿನ ಮಡಿಕೆಯಲ್ಲಿ ಏನು ಅಡುಗೆ ಮಾಡ್ತಾಯಿದ್ರು, ಆ ಮಡಿಕೆ ಸಟ್ಟಣದಲ್ಲಿ ನಮ್ಮನೇಲಿರೋಂಥ ಹಳ್ಳೆಣ್ಣೆ ತಗೊಂಬಂದು ಹಾಕಿ ನಮ್ಮಲ್ಲಿರೋ ಮನೆಯಲ್ಲಿರೋಂಥ ಬಟ್ಟೆನ ಹತ್ತಿ ಮಾಡಿ ಅದರಲ್ಲಿ ಉದ್ಘಾಟನೆ ಬಸವನಗಪ್ಪನವ್ರ ಕಡೆಯಿಂದ ನಾನೇನು ಅಂಬೇಡ್ಕರ್ ಜಯಂತಿ ಪ್ರಾರಂಭ ಮಾಡಿದ್ದೆ 40 ವರ್ಷದ ಹಿಂದೆ. ಆ 40 ವರ್ಷದ ಹಿಂದೆಯಿಂದ ಮಾಡ್ಕೊಂಬಂದಾಗ ಒಂದೊಂದು ವರ್ಷವೂ ಡಿಫ್ರೆಂಟ್ ಮಾಡಿ ಇವತ್ತು ಈ 40ನೇ ವರ್ಷದಲ್ಲಿ ಇವತ್ತು ಈ ಸ್ಟೇಜಿಗೆ ನಾನು ಬಂದಿದ್ದೀನಿ. ನಾನು ಕಷ್ಟದಲ್ಲಿ ಬಂದಂಥವನು, ನಾನು ನೋವಲ್ಲಿ ಬಂದಂಥವನು, ನಾನು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ನಂಥ ದಿನದಲ್ಲಿ ಭಾರಿ ಕಷ್ಟ ಬಿದ್ದಿರೋ ದೇಶ. ಈಗಿನ ಪೀಳಿಗೆ ಕಷ್ಟ ಬೀಳಬಾರ್ದು, ನಾವು ಹಿಂದೆ ಕಷ್ಟ ಬಿದ್ದಂಗೆ ಈ ಮುಂದಿನ ಪೀಳಿಗೆ ಬೀಳಬಾರ್ದು ಅನ್ನೋ ದೃಷ್ಟಿಗೆ ನಾನು ಹಲವಾರು ಜನನ ಕರೆದು ಅಟ್ಲೀಸ್ಟ್ 4-6 ವಿಚಾರಗಳು ಜನಕ್ಕೆ ಮುಟ್ಟಿಸಿ ಅಂಬೇಡ್ಕರ್ ಏನು ಓದಿ ಇವತ್ತು ಈ ದೇಶನ ರಾಷ್ಟ್ರನ ಆಳಿದ್ರು. ಆ ಥರ ನಮ್ಮ ಇವತ್ತೇನು ಬಂದವರು 5,000 ಜನ ಬಂದಿದ್ದಾರೆ, ಗಂಡಸರು ಹೆಣ್ಮಕ್ಳು ಏನು ಬಂದವರು ಇವರು ಅವರೆಲ್ಲರೂ ಆ ಮಟ್ಟಕ್ಕೆ ಹೋಗಲಿ ಅನ್ನೋ ದೃಷ್ಟಿಯಲ್ಲಿ ನಾನು ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀನಿ. ಸರ್, ನಾಗಲಕ್ಷ್ಮಿ ಚೌಧರಿ ಮೇಡಮ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಸರ್. ಅವರು ಹಲವಾರು ವಿಚಾರಗಳನ್ನ ಹೇಳಿದ್ದನ್ನು ಸುಮಾರು ಜನ ನಮ್ಮ ಜನ ಅದನ್ನು ಯೋಚನೆ ಮಾಡೋಂಥ ಮಟ್ಟಕ್ಕೆ ಮೇಡಮ್ ಅವರು ಹೇಳ್ತಿದ್ರು, ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಿದ್ರು. ಏನಕ್ಕೆ ಹೇಳ್ತಿದ್ರು? ಅವರು ಹೇಳ್ತಿದ್ರು, ನಾನು ಹಿಂದೆ ನಮ್ಮಲ್ಲಿ ಕಟಿಂಗ್ ಸಮಸ್ಯೆಗೆ ಏನು ಕಷ್ಟ ಇತ್ತು, ಇವತ್ತು ನಾನೇ ಅವತ್ತು ನಮ್ಮ ತಂದೆ ತಾಯಿ ಕಟಿಂಗ್ ಮಾಡಿದ ಪರಿಸ್ಥಿತಿಯಲ್ಲಿ ಯಾರೂ ಮಾಡೋರು ಇರಲಿಲ್ಲ. ನಮಗೆ ನಮ್ಮ ತಂದೆನೇ ಮಡಿಕೆ ಇಕ್ಬಿಟ್ಟು ಸುತ್ತು ಕಟ್ ಮಾಡ್ತಿದ್ರು, ಈಗ ನಾನೇ ಮಾಡ್ಕೊತೀನಿ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ರು. ಮೇಡಮ್ ಅವರು ಹೇಳಿದ್ರು, ಹೆಣ್ಮಕ್ಳು ನೀವು ಅಂಬೇಡ್ಕರ್ ಥರ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಲ್ಲ ಅಂದರೆ ಅಥವಾ ನಾನು ಡಾಕ್ಟರ್ ಆಗ್ದಿರ ನಾನು ಲವ್ ಅವೆಲ್ಲ ಮಾಡಿದಿದ್ದರೆ ಇವತ್ತು ನಾನು ಈ ಮಟ್ಟಕ್ಕೆ ನಾನು ಸ್ಟೇಜ್ ಮೇಲೆ ಯಾರು ರಮೇಣ ಕರಿತಿರಲಿಲ್ಲ. ನಾನು ಚೆನ್ನಾಗಿ ಓದಿ ಇವತ್ತೆಲ್ಲ ತಿಳ್ಕೊಂಡು ಆಯೋಗದ ಅಧ್ಯಕ್ಷ ಆಗಿರೋದು ಇವತ್ತು ನಮ್ಮನ್ನು ಕರೆದವ್ರೆ. ಅದಕ್ಕೆ ನೀವು ನಿಮ್ಮ ಮಕ್ಕಳು ಆ ಮಟ್ಟಕ್ಕೆ ಆಗಲಿ ಅಂತ ತಾಯಿಯಂದ್ರಿಗೆ ಮಕ್ಕಳಿಗೆಲ್ಲ ಉತ್ತೇಜನ ಕೊಟ್ಟಿದ್ದು. ಅದಕ್ಕೆ ನಾನು ನಮ್ಮ ಹೈಕಮಾಂಡ್ಗೆ ಬಿಟ್ಬಿಡ್ತೀನಿ. ಇನ್ನೇನು ಹೇಳೋದು? ಅವ್ರು ಅವ್ರು ದೊಡ್ಡವರು ಇದ್ದಾರಲ್ಲ ನಮ್ಮ ಪಾರ್ಟಿಯವರು, ಅವ್ರು ಮಾಡಬೇಕು. ಜನಗಳ ಅಪೇಕ್ಷೆ ಅಂತೂ ಇದೆ ಸರ್. ಇನ್ನು ನೀವು ನೋಡ್ತಾ ಇದ್ದೀರಿ, ಅವರೆಲ್ಲ ಇಷ್ಟಪಡೋದು ರಮೇಣ ಒಂದು ಮಟ್ಟಕ್ಕೆ ಹೋದರೆ ನಾವು ಚೆನ್ನಾಗಿರ್ತೀವಿ, ರಮೇಣ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಅವ್ರ ಆಶೀರ್ವಾದದಿಂದ ಈ ಸೇವೆ ಮಾಡೋಕ್ಕೆ ಒಂದು ಶಕ್ತಿ ಕೊಟ್ಟವರಲ್ಲ ಸಾಕು ನನಗೆ. ಮೊದಲಿಗೆ 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಶುಭಾಶಯಗಳು ಹೇಳ್ತಾ, ಇವತ್ತಿನ ದಿನ ಜಕ್ಕೂರು ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ನ ಸಂಸ್ಥಾಪಕರಾದ ನಮ್ಮ ರವಿಕುಮಾರ್ ಅಣ್ಣವರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರವರು ಪ್ರತಿ ವರ್ಷದಂತೆ ಈ ವರ್ಷವೂ ಸುಮಾರು ಒಂದು 4,000 ಜನಕ್ಕೆ, ಅಂದರೆ 2,000 ಹೆಣ್ಣು ಮಕ್ಕಳಿಗೆ ಸೀರೆ ಕೊಡುವ ಮುಖಾಂತರ ಮತ್ತು 1,000 ಹೆಣ್ಣು ಮಕ್ಕಳಿಗೆ ಬಟ್ಟೆ ಪೀಸ್ನ ಕೊಡೋ ಮುಖಾಂತರ ಮತ್ತು 1,000 ಗಂಡು ಮಕ್ಕಳಿಗೆ ಪ್ಯಾಂಟು ಮತ್ತು ಶರ್ಟ್ನ ಕೊಡುವಂಥ ಮುಖಾಂತರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ತುಂಬ ಅರ್ಥಪೂರ್ಣವಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಅವರು ಕಾರ್ಯಕ್ರಮನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮನ ತುಂಬ ಅದ್ಧೂರಿಯಾಗಿ ನಡೆಸ್ಕೊಂಡ್ಬರ್ತಾರೆ. ಮತ್ತು ನಮ್ಮ ಜಕ್ಕೂರು ಕೋಆಪರೇಟಿವ್ ಬ್ಯಾಂಕಲ್ಲಿ ಎಲ್ಲ ಬಡವ ಕುಟುಂಬಗಳಿಗೆ ನೇರ ಸಾಲವನ್ನು ಕೊಡುವ ಮುಖಾಂತರ ಅವರ ಮನೆಗಳಿಗೆ ತುಂಬ ಉಪಯೋಗ ಆಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಬ್ಯಾಂಕಲ್ಲಿ ಯಾವತ್ತೂ ನಾವು ಸಾಲಕ್ಕೆ ಇನ್ನೊಂದು ಮೊತ್ತಕ್ಕೆ ಹೋದರೆ ಸುಮಾರು 1 ತಿಂಗಳು 2 ತಿಂಗಳು 3 ತಿಂಗಳು ಪ್ರೊಸೆಸನ್ನು ಮಾಡೋಂಥ ಕೆಲಸ ಇರುತ್ತೆ. ಆದರೆ ಬಡವರು ನಂಗೆ ಕಷ್ಟ ಅಂತ ಬಂದಾಗ ನಮ್ಮ ರವಿಯಣ್ಣವ್ರ ಜಕ್ಕೂರು ಕೋಆಪರೇಟಿವ್ ಬ್ಯಾಂಕಲ್ಲಿ ಯಾರು ಮೆಂಬರ್ಶಿಪ್ನ ಪಡೆಯಿರ್ತಾರೋ ಅವ್ರಿಗೆ 3 ದಿನದಲ್ಲಿ ಇಲ್ಲ ಕೇವಲ 2 ದಿನದಲ್ಲಿ ನೇರ ಸಾಲವನ್ನು ಕೊಡುವಂಥ ಕೆಲಸ ಮಾಡ್ಕೊಂಬಂದು ತುಂಬ ಒಳ್ಳೆಯ ಕೆಲಸನ ಮಾಡ್ತಾಯಿದ್ದಾರೆ. ಆದ್ದರಿಂದ ನಮ್ಮಲ್ಲಿ ಒಂದೇ ಒಂದು ಮನವಿ ಏನಂತಂದರೆ, ಇಂಥ ನಾಯಕರನ್ನು ನಮ್ಮ ಇವತ್ತು ಏನು ಬಾಬಾ ಸಾಹೇಬ್ ಜನ್ಮದಿನಕ್ಕೆ ಬಂದಂಥ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಘಟಾನುಘಟಿ ನಾಯಕರುಗಳೇ ಬಂದಿದ್ದರು. ನಮ್ಮ ಜಕ್ಕೂರಲ್ಲಿರುವಂಥ ನಮ್ಮ ನಾಯಕರಾದ ರವಿಕುಮಾರ್ ಅಣ್ಣವ್ರಿಗೆ ಮುಂದಿನ ದಿನದಲ್ಲಿ ಯಾವ ಎಲ್ಲ ನಾಯಕರುಗಳು ಸೇರಿ
ಅವ್ರಿಗೆ ಗುರುತನ್ನು ಮಾಡಿ ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕಲ್ಪಿಸ್ಕೊಟ್ಟು ಬಡವರಿಗೆ ಅವ್ರ ಕಡೆಯಿಂದ ಇನ್ನೂ ಅತಿ ಹೆಚ್ಚಿನ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ದೇವರು ತುಂಬಬೇಕು ಮತ್ತು ಎಲ್ಲ ನಾಯಕರು ಸೇರಿ ಅವ್ರಿಗೆ ಪ್ರೋತ್ಸಾಹನ ಕೊಡಬೇಕು ಅಂತ ಹೇಳ್ತಾ ನಾನು 2 ಮಾತನ್ನ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು.